ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾರ್ತಿಕ ಪೂರ್ಣಿಮಾ ಅಥವಾ ಕಾರ್ತಿಕ ಪೂರ್ಣಿಮೆ ಎನ್ನುವುದು ಹುಣ್ಣಿಮೆಯ ದಿನ ಅಥವಾ ಕಾರ್ತಿಕ ಮಾಸದ 15ನೇ ದಿನದಂದು ಆಚರಿಸುವ ಹಿಂದೂಗಳ ಪವಿತ್ರ ದಿನ. ಈ ಕಾರ್ತಿಕ ಹುಣ್ಣಿಮೆಯನ್ನ ತ್ರಿಪುರಿ ಹುಣ್ಣಿಮೆ ಅಥವಾ ತ್ರಿಪುರಾರಿ ಹುಣ್ಣಿಮೆ ಎಂದು ಕೂಡ ಪ್ರಖ್ಯಾತವಾಗಿದೆ. ಇದನ್ನ ಕೆಲವೊಮ್ಮೆ ದೇವ ದಿವಾಲಿ ಅಥವಾ ದೇವ ದೀಪಾವಳಿ, ದೇವರ ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತೆ. ಕಾರ್ತಿಕ ಹುಣ್ಣಿಮೆ ಹಬ್ಬವು ಸಿಖ್ಖರ ಪವಿತ್ರ ಹಬ್ಬವಾದ ಗುರುನಾನಕ ಜಯಂತಿಯೊಂದಿಗೆ ಏಕಕಾಲಕ್ಕೆ ನಡೆಯುತ್ತೆ. ಅಷ್ಟಕ್ಕೂ ಈ ಕಾರ್ತಿಕ ಹುಣ್ಣಿಮೆ ಅಥವಾ ಕಾರ್ತಿಕ ಪೌರ್ಣಮಿಗೆ ಯಾಕಷ್ಟು ಮಹತ್ವ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ದಿನದ ವಿಶೇಷತೆ ಎಂಥದ್ದು, ಹಾಗೆ ಈ ಪವಿತ್ರ ದಿನವನ್ನು ಆಚರಿಸುವ ಪದ್ಧತಿ ಹೇಗೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾರ್ತಿಕ ಹುಣ್ಣಿಮೆಯನ್ನ ತ್ರಿಪುರ ಹುಣ್ಣಿಮೆ ಅಥವಾ ತ್ರಿಪುರಾರಿ ಹುಣ್ಣಿಮೆ ಅಂತಲೂ ಕರೀತಾರೆ. ಇಲ್ಲಿ ತ್ರಿಪುರರಿ ಎಂಬುದು ಶಿವನ ಉಪನಾಮ. ಶಿವನು ತನ್ನ ತ್ರಿಪುರಾಂತಕನ ರೂಪದಲ್ಲಿ ಅಂದರೆ ತ್ರಿಪುರಾಸುರನನ್ನ ಈ ದಿನದಂದೇ ಕೊಂದ. ತ್ರಿಪುರಾಸುರನ ಕುರಿತಾಗಿ ಈಗಾಗಲೇ ತ್ರಿಪುರ ದಹನ ಎಂಬ ವಿಡಿಯೋವನ್ನು ಮಾಡಲಾಗಿದೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಹಾಕಲಾಗಿದೆ, ದಯವಿಟ್ಟು ವೀಕ್ಷಿಸಿ. ಹೀಗೆ ತ್ರಿಪುರಾಸುರನು ಇಡೀ ವಿಶ್ವವನ್ನೇ ಆಕ್ರಮಣ ಮಾಡಿ ದೇವಾನು ದೇವತೆಗಳನ್ನು ಸೋಲಿಸಿದ. ಆಕಾಶದಲ್ಲಿ 3 ನಗರಗಳನ್ನು ನಿರ್ಮಿಸಿಕೊಂಡ. ಅವುಗಳನ್ನು ಒಟ್ಟಾಗಿ ತ್ರಿಪುರ ಎಂದು ಕರೆಯಲಾಯಿತು. ದಿನೇ ದಿನೇ ಈ ರಾಕ್ಷಸನ ಹಾವಳಿಗೆ ಬೇಸತ್ತ ದೇವತೆಗಳು ವಿಷ್ಣು ಬ್ರಹ್ಮಾದಿಗಳ ಬಳಿಗೆ ತೆರಳುತ್ತಾರೆ. ಆದರೆ ಅವರಿಂದ ತ್ರಿಪುರನ ಸಂಹಾರ ಅಸಾಧ್ಯ ಎಂದು ತಿಳಿದು ಅದು ಶಿವನಿಂದಲೇ ಸಾಧ್ಯ ಎಂದು ಹೇಳ್ತಾರೆ ವಿಷ್ಣು ಮತ್ತೆ ಬ್ರಹ್ಮ. ಕೊನೆಗೆ ದೇವತೆಗಳು ಶಿವನ ಬಳಿ ತೆರಳಿ ತಮ್ಮ ಅಳಲನ್ನ ಭಿನ್ನವಿಸಿಕೊಳ್ತಾರೆ. ಕ್ರೋಧಿತನಾದ ಶಿವ ತನ್ನ ತ್ರಿಶೂಲದಿಂದ ತ್ರಿಪುರಾಸುರನನ್ನ ಕೊಂದು ಅವನ ನಗರಗಳನ್ನ ನಾಶ ಮಾಡಿದ. ಇದರಿಂದ ದೇವತೆಗಳು ಬಹಳವಾಗಿ ಹರ್ಷಿತರಾಗ್ತಾರೆ. ಸಂಕಷ್ಟ ನಿವಾರಣೆಯಾಯಿತಲ್ಲ ಎಂದು ಆ ದಿನವನ್ನ ಬೆಳಕಿನ ಹಬ್ಬ ಎಂದು ಘೋಷಿಸ್ತಾರೆ. ಹಾಗಾಗಿ ಆ ದಿನವನ್ನ ದೇವತೆಗಳ ದೀಪಾವಳಿ, ದೇವ ದೀಪಾವಳಿ ಅಂತಲೂ ಕರೆಯಲಾಗುತ್ತೆ. ಕಾರ್ತಿಕ ಹುಣ್ಣಿಮೆಯು ವಿಷ್ಣುವಿನ ಮೀನಿನ ಮೂರ್ತ ರೂಪ ಅಂದರೆ ಅವತಾರವಾದ ಮತ್ಸ್ಯನ ಜನ್ಮದಿನವೂ ಆಗಿದೆ. ತುಳಸಿ ಗಿಡದ ಮತ್ತು ಯುದ್ಧದ ದೇವರು ಮತ್ತು ಶಿವನ ಪುತ್ರನಾದ ಕಾರ್ತಿಕೇಯನ ಮೂರ್ತ ರೂಪವಾದ ವೃಂದರನ ಜನ್ಮದಿನವೂ ಕೂಡ ಆಗಿದೆ. ಈ ದಿನವನ್ನ ವಿಷ್ಣುವಿನ ಅವತಾರವಾದ ಕೃಷ್ಣನ ಪ್ರಿಯತಮೆಯಾದ ರಾಧಾಳಿಗೆ ಆತ್ಮೀಯವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ರಾಧಾ ಮತ್ತು ಕೃಷ್ಣರು ರಾಸಲೀಲೆ ಮಾಡಿದರೆಂದು ಮತ್ತು ಕೃಷ್ಣನು ರಾಧೆಯನ್ನ ವರಿಸಿದನೆಂದು ನಂಬಲಾಗಿದೆ. ಈ ದಿನವನ್ನ ಮೃತ ಪೂರ್ವಜರಾದ ಪಿತೃಗಳಿಗೆ ಕೂಡ ಸಮರ್ಪಿಸಲಾಗಿದೆ. ಶತ್ರುಗಳ ಮೇಲೆ ವಿಜಯವನ್ನ ಸಂಪಾದನೆ ಮಾಡಲು ಶಾಖಮೇಧವೆಂಬ ತ್ಯಾಗವನ್ನ ಮಾಡಿದಾಗ ಪುರಾತನ ಕಾಲಕ್ಕೆ ಈ ಹಬ್ಬವು ಮೂಲವು ನೆಲೆಯಾಗಿದೆ ಎಂದು ಕೆಲವು ಭಾಗದಲ್ಲಿ ನಂಬಲಾಗಿದೆ. ಆದರೆ ಹಿಂದೂ ಸಂಪ್ರದಾಯಗಳು ಕಾರ್ತಿಕ ಹುಣ್ಣಿಮೆಯು ವಿಷ್ಣುವು ನಿದ್ರಿಸುವನೆಂದು ನಂಬಲಾದ 4 ತಿಂಗಳ ಅವಧಿಯಾದ ಚಾತುರ್ಮಾಸದ ಮುಕ್ತಾಯವನ್ನ ಸೂಚಿಸುವ ಪ್ರಬೋಧಿನಿ ಏಕಾದಶಿಯೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ. ಪ್ರಬೋಧಿನಿ ಏಕಾದಶಿಯು ದೇವರು ನಿದ್ರೆಯಿಂದ ಎಚ್ಚರವಾಗುವುದನ್ನು ಸೂಚಿಸುತ್ತೆ. ಚತುರ್ಮಾಸ ಪ್ರಾಯಶ್ಚಿತ್ತವು ಈ ದಿನದಂದು ಮುಕ್ತಾಯಗೊಳ್ಳುತ್ತೆ. ಪ್ರಬೋಧಿನಿ ಏಕಾದಶಿಯಂದು ಪ್ರಾರಂಭವಾಗುವ ಬಹಳಷ್ಟು ಜಾತ್ರೆಗಳು ಕಾರ್ತಿಕ ಹುಣ್ಣಿಮೆಯಂದು ಮುಕ್ತಾಯಗೊಳ್ತವೆ. ಕಾರ್ತಿಕ ಹುಣ್ಣಿಮೆಯು ಸಾಮಾನ್ಯವಾಗಿ ಜಾತ್ರೆಯ ಪ್ರಮುಖ ದಿನವಾಗಿರುತ್ತೆ. ಈ ದಿನದಂದು ಮುಕ್ತಾಯಗೊಳ್ಳುವ ಜಾತ್ರೆಗಳಲ್ಲಿ ಪಂಢರಾಪುರದಲ್ಲಿನ ಪ್ರಬೋಧಿನಿ ಏಕಾದಶಿ ಆಚರಣೆ ಮತ್ತು ಪುಷ್ಕರ ಮೇಳ ಒಳಗೊಂಡಿದೆ. ಪ್ರಬೋಧಿನಿ ಏಕಾದಶಿಯಿಂದ ಆಚರಣೆ ಮಾಡಬಹುದಾದ ತುಳಸಿ ವಿವಾಹವನ್ನು ಆಚರಿಸುವುದು ಕಾರ್ತಿಕ ಪೂರ್ಣಿಮೆಯ ಕೊನೆಯ ದಿನ. ರಾಜಸ್ಥಾನದಲ್ಲಿ ಪುಷ್ಕರ ಜಾತ್ರೆ ಅಥವಾ ಪುಷ್ಕರ ಮೇಳವು ಪ್ರಬೋಧಿನಿ ಏಕಾದಶಿ ಎಂದು ಪ್ರಾರಂಭವಾಗುತ್ತೆ ಮತ್ತು ಕಾರ್ತಿಕ ಪೂರ್ಣಿಮೆಯ ತನಕ ಮುಂದುವರಿಯುತ್ತೆ. ಇಲ್ಲಿ ಕಾರ್ತಿಕ ಪೂರ್ಣಿಮೆಯೇ ಅತಿ ಪ್ರಮುಖ ಹಬ್ಬವಾಗಿರುತ್ತೆ. ಈ ಮೇಳವು ಬ್ರಹ್ಮದೇವನ ಸ್ಮರಣಾರ್ಥ ನಡೆಯುತ್ತೆ. ಬ್ರಹ್ಮನ ದೇವಸ್ಥಾನವು ಇರುವುದು ಕೂಡ ಪುಷ್ಕರ್ನಲ್ಲಿ. ವಿಶ್ವದಲ್ಲಿನ ಅತಿ ಪುರಾತನವಾದ ಬ್ರಹ್ಮ ದೇವಸ್ಥಾನ ಇರುವುದು ಕೂಡ ಈ ಪುಷ್ಕರ್ನಲ್ಲಿ. ಕಾರ್ತಿಕ ಹುಣ್ಣಿಮೆಯಂದು ಪುಷ್ಕರ ಸರೋವರದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತವಾಗುತ್ತದೆಂಬ ಪ್ರತೀತಿ ಇದೆ. ಕಾರ್ತಿಕ ಹುಣ್ಣಿಮೆಯಂದು 3 ಪುಷ್ಕರಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿದರೆ ಬಹಳ ಪುಣ್ಯಪ್ರದವೆಂದು ನಂಬಲಾಗಿದೆ. ಈ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧುಗಳು ಬಂದು ಸೇರ್ತಾರೆ ಮತ್ತು ಏಕಾದಶಿಯಿಂದ ಹುಣ್ಣಿಮೆಯವರೆಗೆ ಗುಹೆಗಳಲ್ಲಿ ತಪಸ್ಸನ್ನಾಚರಿಸ್ತಾರೆ. ಪುಷ್ಕರ್ನಲ್ಲಿ ಜಾತ್ರೆಗಾಗಿ ಸುಮಾರು 4 ಲಕ್ಷ ಜನ ಸೇರ್ತಾರೆ. ಹಾಗೆ ಈ ಸಂತೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಒಂಟೆಗಳು ಮಾರಾಟವಾಗ್ತವೆ. ಹೀಗಾಗಿ ಪುಷ್ಕರ್ ಮೇಳವು ಏಷ್ಯಾದ ಅತಿದೊಡ್ಡ ಒಂಟೆಗಳ ಮೇಳ. ಕಾರ್ತಿಕ ಪೂರ್ಣಿಮೆಯಂದು ಪುಣ್ಯಕ್ಷೇತ್ರದಲ್ಲಿನ ತೀರ್ಥದಲ್ಲಿ ಪುಣ್ಯ ಸ್ನಾನವನ್ನು ಮಾಡುವಂತೆ ಸೂಚಿಸಲಾಗುತ್ತೆ. ಈ ಪವಿತ್ರ ಸ್ನಾನವನ್ನ ಕಾರ್ತಿಕ ಸ್ನಾನ ಎನ್ನಲಾಗುತ್ತೆ.
ಪುಷ್ಕರ್ನಲ್ಲಿ ಅಥವಾ ಗಂಗಾ ನದಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ವಾರಣಾಸಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದರೆ ತುಂಬಾನೇ ಶ್ರೇಯಸ್ಕರವೆಂದು ಪರಿಗಣಿಸಲಾಗಿದೆ. ವಾರಣಾಸಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಕಾರ್ತಿಕ ಪೂರ್ಣಿಮೆಯು ಅತ್ಯಂತ ಜನಪ್ರಿಯ ದಿನ. ದೇವಸ್ಥಾನಗಳಲ್ಲಿ ದೇವತೆಗಳಿಗೆ ಅನ್ನವನ್ನು ಸಮರ್ಪಿಸುವ ಅನ್ನಕೂಟವು ನಡೆಯುತ್ತೆ. ಹುಣ್ಣಿಮೆಯ ದಿನವಾದ ಅಶ್ವಿನದಂದು ವ್ರತ ಕೈಗೊಂಡ ಜನರು ಕಾರ್ತಿಕ ಹುಣ್ಣಿಮೆಯ ದಿನದಂದು ಕೊನೆಗೊಳಿಸ್ತಾರೆ. ಈ ದಿನದಂದು ವಿಷ್ಣು ದೇವನನ್ನ ಕೂಡ ಪೂಜಿಸಲಾಗುತ್ತೆ. ಯಾವುದೇ ಪ್ರಕಾರದ ಹಿಂಸೆಯನ್ನ ಈ ದಿನದಂದು ಮಾಡಬಾರದು. ಕ್ಷೌರ ಮಾಡುವುದು, ತಲೆ ಕೂದಲು ಕತ್ತರಿಸುವುದು, ಮರಗಳನ್ನು ಕಡಿಯುವುದು, ಹಣ್ಣುಗಳನ್ನು ಮತ್ತು ಹೂಗಳನ್ನು ಕೀಳುವುದು, ಬೆಳೆಗಳ ಕಟಾವು ಮತ್ತು ಪ್ರತಿ ಸ್ತ್ರೀ ಅಥವಾ ಪುರುಷನ ಮಿಲನವು ನಿಷೇಧವಾಗಿದೆ. ಆದರೆ ದಾನ ಧರ್ಮ ಕಾರ್ಯಗಳು, ಅದರಲ್ಲೂ ವಿಶೇಷವಾಗಿ ಗೋದಾನ, ಬ್ರಾಹ್ಮಣರಿಗೆ ಆಹಾರ ನೀಡುವುದು, ಉಪವಾಸಗಳಂತಹ ಧಾರ್ಮಿಕ ಕಾರ್ಯಗಳನ್ನು ಕಾರ್ತಿಕ ಹುಣ್ಣಿಮೆಯಂದು ಮಾಡುವುದು ಅತಿ ಶ್ರೇಷ್ಠವೆಂದು ವಿವರಿತವಾಗಿದೆ. ಶಿವನ ಆರಾಧನೆಗೆ ಮೀಸಲಾಗಿರುವ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯ ನಂತರದ ಏಕಮಾತ್ರ ಹಬ್ಬವೆಂದರೆ ತ್ರಿಪುರ ಪೂರ್ಣಿಮೆ. ಈ ದಿನ ತ್ರಿಪುರಾಸುರನನ್ನ ಕೊಂದ ಜ್ಞಾಪಕಾರ್ಥವಾಗಿ ಶಿವನ ಪ್ರತಿಮೆಯನ್ನ ಮೆರವಣಿಗೆ ಮಾಡಲಾಗುತ್ತೆ. ದಕ್ಷಿಣ ಭಾರತದಲ್ಲಿನ ದೇವಸ್ಥಾನದ ಸಂಕೀರ್ಣಗಳನ್ನು ರಾತ್ರಿಯಾದ್ಯಂತ ಬೆಳಗಿಸಲಾಗುತ್ತೆ. ದೇವಾಲಯಗಳಲ್ಲಿ ದೀಪ ಮಾಲೆಗಳು ಅಥವಾ ದೀಪಗಳ ಗೋಪುರಗಳನ್ನು ಬೆಳಗಿಸಲಾಗುತ್ತೆ. ಜನರು ಸಾವಿನ ಬಳಿಕ ತಾವು ಮಾಡಿದ ಪಾಪ ಕರ್ಮಗಳಿಂದ ನಿವಾರಣೆ ಹೊಂದಲು ಅಂದರೆ ನರಕದಿಂದ ಪಾರಾಗಲು 360 ಅಥವಾ 720 ದೀಪದ ಬತ್ತಿಗಳನ್ನು ದೇವಸ್ಥಾನದಲ್ಲಿ ಬೆಳಗುತ್ತಾರೆ. 720 ದೀಪದ ಬತ್ತಿಗಳು ಹಿಂದೂ ಪಂಚಾಂಗದ 360 ಹಗಲು ಮತ್ತು ರಾತ್ರಿಗಳ ಪ್ರತೀಕವಾಗಿದೆ. ಈ ದಿನ ವಾರಣಾಸಿಯಲ್ಲಿ ನದಿ ತೀರದ ಸ್ನಾನಘಟ್ಟಗಳು ಸಾವಿರಾರು ದೀಪಗಳಿಂದ ಜೀವಂತಿಕೆ ಪಡೆದುಕೊಳ್ತವೆ. ಜನರು ಪುರೋಹಿತರಿಗೆ ದೀಪಗಳನ್ನು ಉಡುಗೊರೆಯಾಗಿ ನೀಡ್ತಾರೆ. ದೀಪಗಳನ್ನು ಮನೆಗಳಲ್ಲಿ ಅಥವಾ ಶಿವನ ದೇವಸ್ಥಾನಗಳಲ್ಲಿ ರಾತ್ರಿ ಇಡೀ ಇಡಲಾಗುತ್ತೆ. ಈ ದಿನವನ್ನ ಕಾರ್ತಿಕ ದೀಪರತ್ನ ಅಂದರೆ ಕಾರ್ತಿಕದಲ್ಲಿನ ದೀಪಗಳ ರತ್ನಾಭರಣವೆಂದು ಪ್ರಚಲಿತವಾಗಿದೆ. ಈ ರಾತ್ರಿ ದೀಪಗಳನ್ನು ನದಿಗಳಲ್ಲಿ ಸಣ್ಣದಾದ ದೋಣಿಗಳಲ್ಲಿ ತೇಲಿ ಬಿಡಲಾಗುತ್ತೆ. ತುಳಸಿ, ಪವಿತ್ರವಾದ ಅಂಜೂರದ ಹಣ್ಣು ಮತ್ತು ನೆಲ್ಲಿ ಮರದ ಕೆಳಗೆ ದೀಪಗಳನ್ನು ಇಡಲಾಗುತ್ತೆ. ನೀರಿನಲ್ಲಿರುವ ಮತ್ತು ಮರಗಳ ಕೆಳಗಿರುವ ದೀಪಗಳನ್ನು ಕಣ್ತುಂಬಿಕೊಳ್ಳುವ ಮೀನುಗಳು, ಕ್ರಿಮಿಕೀಟಗಳು ಮತ್ತು ಪಕ್ಷಿಯಾದಿಗಳು ಅಂತಿಮವಾಗಿ ಮೋಕ್ಷ ಪಡೆಯುತ್ತವೆ ಎಂದು ನಂಬಲಾಗಿದೆ. ಕಾರ್ತಿಕ ಪೂರ್ಣಿಮಾ ಎನ್ನುವುದು ಜೈನರಿಗೆ ಪ್ರಮುಖ ಧಾರ್ಮಿಕ ದಿನವಾಗಿದ್ದು, ಅತ್ಯಂತ ಪ್ರಸಿದ್ಧ ಜೈನ ಯಾತ್ರಾ ಕೇಂದ್ರವಾದ ಪಲಿಟಾಣಾಗೆ ಭೇಟಿ ನೀಡುವ ಮೂಲಕ ಆಚರಿಸುತ್ತಾರೆ. ಪವಿತ್ರ ಯಾತ್ರೆಯನ್ನ ಕೈಗೊಳ್ಳಲು ಸಾವಿರಾರು ಜನರು ಕಾರ್ತಿಕ ಪೂರ್ಣಿಮಾ ದಿನದಂದು ಪಲಿಟಾಣ ತಾಲೂಕಿನ ಶತ್ರುಂಜನ ಬೆಟ್ಟಗಳ ತಪ್ಪಲಿಗೆ ಬಂದು ಸೇರ್ತಾರೆ. ಶ್ರೀ ಶತ್ರುಂಜಯ ತೀರ್ಥಯಾತ್ರೆ ಎಂದು ಕರೆಯಲಾಗುವ ಈ ನಡಿಗೆಯು ಜೈನ ಭಕ್ತಾದಿಯ ಜೀವನದಲ್ಲಿ ಪ್ರಮುಖ ಧಾರ್ಮಿಕ ಘಟನೆಯಾಗಿದೆ. ಅವರು ಬೆಟ್ಟದ ಮೇಲಿರುವ ಆದಿನಾಥ ಭಗವಾನರನ್ನ ಪೂಜಿಸಲು ಕಾಲ್ನಡಿಗೆಯಲ್ಲೇ ಸುಮಾರು 216 ಕಿಲೋಮೀಟರ್ ದೂರದ ಬೆಟ್ಟವನ್ನ ಪರಿಕ್ರಮಿಸುತ್ತಾರೆ. ಜೈನರಿಗೆ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿರುವ ಈ ದಿನವು ಬೆಟ್ಟದಲ್ಲಿನ ನಡಿಗೆಗೂ ಪ್ರಾಧಾನ್ಯತೆ ಪಡೆದಿದೆ. ಯಾಕಂದರೆ ಮಳೆಗಾಲದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮುಚ್ಚಲಾಗಿರುವ ಈ ಬೆಟ್ಟವು ಕಾರ್ತಿಕ ಪೂರ್ಣಿಮೆ ಎಂದು ಭಕ್ತಾದಿಗಳಿಗೆ ತೆರೆಯಲಾಗುತ್ತೆ. ಜೈನ ಧರ್ಮದ ಪ್ರಕಾರ ಮೊದಲ ತೀರ್ಥಂಕರರಾದ ಆದಿನಾಥರು ತಮ್ಮ ಮೊದಲ ಧರ್ಮೋಪದೇಶವನ್ನ ಈ ದುರ್ಗಮವಾದ ಬೆಟ್ಟವನ್ನ ಹತ್ತಿ ಪಾವನಗೊಳಿಸಿದರು ಎಂದು ನಂಬಲಾಗಿದೆ. ಜೈನ ಪುರಾಣಗಳ ಪ್ರಕಾರ ಲಕ್ಷಾಂತರ ಸಾಧುಗಳು ಮತ್ತು ಸಾಧ್ವಿಗಳು ಈ ಬೆಟ್ಟಗಳಲ್ಲಿ ಮುಕ್ತಿಯನ್ನು ಪಡೆದಿದ್ದಾರಂತೆ. ಕಾರ್ತಿಕ ಅಮಾವಾಸ್ಯೆಯ ಸಂದರ್ಭದಲ್ಲಿ ಭಗವಾನ್ ರಾಮನು ಲಂಕೆ ಗೆದ್ದ ಸಂತೋಷದಲ್ಲಿ ಅಯೋಧ್ಯೆಯ ಜೊತೆಗೆ ದೇಶದಾದ್ಯಂತ ದೀಪಾವಳಿಯನ್ನು ಆಚರಿಸಲಾಗುತ್ತೆ. ಆದರೆ ಕಾರ್ತಿಕ ಪೂರ್ಣಿಮೆ ದಿನದಂದು ದೀಪಾವಳಿ ಆಚರಿಸುವ ಸ್ಥಳವೂ ಇದೆ. ಬನಾರಸ್ನಲ್ಲಿ ಕಾರ್ತಿಕ ಪೂರ್ಣಿಮೆಯ ದಿನ ದೀಪಾವಳಿ ಆಚರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಇಡೀ ನಗರವು ದೀಪಗಳಿಂದ ಅಲಂಕರಿಸಲ್ಪಟ್ಟಿರುತ್ತೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾರ್ತಿಕ ಪೂರ್ಣಿಮೆ ದಿನದಂದು ಎಲ್ಲ ದೇವತೆಗಳು ಭೂಮಿ ಮೇಲಿನ ದೇವಲೋಕ ಕಾಶಿಗೆ ಭೇಟಿ ನೀಡ್ತಾರಂತೆ. ಹಾಗಾಗಿ ಈ ದಿನ ಕಾಶಿ ನಗರವನ್ನ ವಧುವಿನಂತೆ ಅಲಂಕರಿಸಲಾಗುತ್ತೆ ಮತ್ತು ಇಲ್ಲಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಕಾರ್ತಿಕ ಪೂರ್ಣಿಮೆಯ ದಿನದಂದು ದೀಪವನ್ನ ದಾನ ಮಾಡುವುದು ಕೂಡ ಮುಖ್ಯ. ಈ ದಿನ ದೀಪವನ್ನ ದಾನ ಮಾಡೋದ್ರಿಂದ ಎಲ್ಲ ದೇವರುಗಳ ಆಶೀರ್ವಾದ ಸಿಗುತ್ತೆ. ಕಾರ್ತಿಕ ಪೂರ್ಣಿಮೆ ಅಂದರೆ ದೇವತೆಗಳನ್ನ ತೃಪ್ತಿಪಡಿಸುವ ದಿನ ಎಂದರ್ಥ. ಈ ದಿನದಂದು ಪೂಜಿಸುವ ಮೂಲಕ ದೇವರಲ್ಲಿ ತಾವು ಮಾಡಿದ ತಪ್ಪುಗಳಿಗೆ ಕ್ಷಮೆಯಾಚಿಸಬಹುದು. ಕಾರ್ತಿಕ ಪೂರ್ಣಿಮೆ ದಿನದಂದು ಲಕ್ಷ್ಮಿ ಮತ್ತು ನಾರಾಯಣನನ್ನ ಪೂಜಿಸುವುದು ಅತ್ಯಂತ ಶುಭಪ್ರದವೆಂದು ಪರಿಗಣಿಸಲಾಗಿದೆ. ಅಲ್ಲದೆ ಸಾಧ್ಯವಾದರೆ ಭಗವಾನ್ ಸತ್ಯನಾರಾಯಣನ ಕಥೆಯನ್ನು ಕೇಳುವುದು ಕೂಡ ಉತ್ತಮ. ಈ ದಿನದಂದು ಮಾಡಿದ ದಾನಗಳು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತವೆ ಎಂದು ನಂಬಲಾಗಿದೆ.
ಯಾಕಂದ್ರೆ ದಾನ ಧರ್ಮ ಮಾಡಿದವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತಂತೆ. ಈ ದಿನ ಕರುವನ್ನ ದಾನ ಮಾಡೋದ್ರಿಂದ ಅತ್ಯಂತ ಶುಭ ಗುಣಗಳು ದೊರೆಯುತ್ತವೆ ಎನ್ನುತ್ತಾರೆ. ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನಾಂಕ 2024 ನವೆಂಬರ್ 15 ಶುಕ್ರವಾರ ಬೆಳಗ್ಗೆ 6:19 ಪ್ರಾರಂಭವಾಗಿ ನವೆಂಬರ್ 16 ಶನಿವಾರ ಬೆಳಗ್ಗೆ 2:58 ಕೊನೆಗೊಳ್ಳುತ್ತೆ. ಕಾರ್ತಿಕ ಪೂರ್ಣಿಮಾ ನವೆಂಬರ್ 15 ಮಾನ್ಯವಾಗಿರುತ್ತೆ. ಈ ದಿನ ಚಂದ್ರೋದಯದ ಸಮಯ ಸಂಜೆ 4:51 ಆಗಿರುತ್ತೆ. ಕಾರ್ತಿಕ ಪೂರ್ಣಿಮಾ ಪೂಜಾ ವಿಧಿವಿಧಾನವನ್ನು ಗಮನಿಸಿದರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ನೀರಿನಲ್ಲಿ ಗಂಗಾಜಲದಿಂದ ಸ್ನಾನ ಮಾಡಿ ಶ್ರೀಹರಿ ವಿಷ್ಣು ಅಥವಾ ತಾಯಿ ಲಕ್ಷ್ಮಿಗೆ ಜಲಾಭಿಷೇಕವನ್ನು ಮಾಡಬೇಕು. ನಂತರ ತಾಯಿಗೆ ಪಂಚಾಮೃತ ಸೇರಿದಂತೆ ಗಂಗಾ ನೀರಿನಿಂದ ಅಭಿಷೇಕ ಮಾಡಿ ಲಕ್ಷ್ಮಿಗೆ ಕೆಂಪು ಶ್ರೀಗಂಧ, ಕೆಂಪು ಬಣ್ಣದ ಹೂಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಿ ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಸಾಧ್ಯವಾದರೆ ಉಪವಾಸವನ್ನು ಕೈಗೊಂಡರೆ ಉತ್ತಮ. ಕಾರ್ತಿಕ ಪೂರ್ಣಿಮಾದ ವ್ರತಕಥೆಯನ್ನು ಪಠಿಸಿ, ಲಕ್ಷ್ಮಿ ಮಂತ್ರಗಳನ್ನು ಪಠಿಸಿ, ಭಗವಾನ್ ಶ್ರೀಹರಿ ವಿಷ್ಣು ಮತ್ತು ಲಕ್ಷ್ಮಿ ಹೆಸರಿನಲ್ಲಿ ಆರತಿಯನ್ನು ಬೆಳಗಿ ದೇವಿಗೆ ಪಾಯಸವನ್ನು ಅರ್ಪಿಸಬೇಕು. ನಂತರ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಅಂತಿಮವಾಗಿ ತಿಳಿದೋ ತಿಳಿಯದೆಯೋ ತಪ್ಪುಗಳನ್ನು ಮಾಡಿದರೆ ನಮ್ಮನ್ನು ಕ್ಷಮಿಸು ತಾಯಿ ಅಂತ ಕೋರಿದರೆ ತಮ್ಮ ಪೂಜೆಗೆ ದೇವತೆಗಳ ಆಶೀರ್ವಾದ ಲಭಿಸುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿ ನೀವೆಲ್ಲರೂ ಸಾಧ್ಯವಾದರೆ ಸ್ಥಳೀಯ ದೇವಾಲಯಕ್ಕೋ ಪುಣ್ಯಕ್ಷೇತ್ರಕ್ಕೂ ತೆರಳಿ ತಮಗೆ ಯಾವುದು ಸರಿಯಾದ ವಿಧಾನ ಎನಿಸುತ್ತೋ ಆ ರೀತಿಯಲ್ಲಿ ಅರಿಕೆ ಮಾಡಿಕೊಳ್ಳಿ. ಆ ಭಗವಂತನ ಕೃಪೆಗೆ ಪಾತ್ರರಾಗಿ. ಸರ್ವರಿಗೂ ಸನ್ಮಂಗಳವಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.